ಈಗ ನಮ್ಮ ಬೈಕ್ ಇದಾಗಿರುತ್ತೆ ನೋಡಿ. ಬರ್ತಾ ಇದ್ದೀರಲ್ಲ ಬ್ಯಾಂಕಾಕಿನ ಚಿಕ್ಕಪೇಟೆ. ಪ್ಲೀಸ್ ಅಂದ್ಬಿಟ್ಟು ನನಗೆ ಜೈಂಟ್ ವೀಲ್ ಹತ್ಕೊಂಡ್ರೆ ಪೂರ್ತಿ ಸಿಟಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಸ್ವಾಮಿಗಳು ಹೆಂಗೆ ಇಡ್ಲಿಕ್ಕಿದಾರೆ ಚಿನ್ನ. ಎಂತ ಸ್ಕ್ಯಾಮ್ ನೋಡಿ, ಎಂತೆಂತ ಸ್ಕ್ಯಾಮ್ ಮಾಡ್ತಾರೆ. ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ವೆಲ್ಕಮ್ ಬ್ಯಾಕ್ ಟು AH ಕ್ರಿಯೇಟಿವ್ ವರ್ಲ್ಡ್. ಇವತ್ತು ಬ್ಯಾಂಕಾಕ್ ಪಾರ್ಟ್ 2 ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಸೊ ಪಾರ್ಟ್ 1 ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸತಿ ಚೆಕ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನೋಡ್ತಾ ಇದ್ದೀರಾ ನೀವು ಥೈಲ್ಯಾಂಡ್ 1000 ರೂಪಾಯಿ ನೋಟ್ನ ನೋಡ್ತಾ ಇದ್ದೀರಾ. ಇದನ್ನು ನಾವು ಆಲ್ರೆಡಿ ಬೆಂಗಳೂರಲ್ಲೇ ನಾವು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಹೋಗಿದ್ವಿ. ಅದೇ ರೀತಿಯಾಗಿ ಸಿಮ್ಮು ಅಷ್ಟೇ ನಾವು ಬ್ಯಾಂಗ್ಳೂರಲ್ಲೇ ತೊಗೊಂಡು ಹೋಗಿದ್ವಿ. ನಾವು ಸಿಮ್ನ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ವಿ. ನಮ್ಮದು ಈ ಸಿಮ್ ತೊಗೊಂಡಿದ್ವಿ ನಾವು. ಸೊ ಈ ಸಿಮ್ ಡೈರೆಕ್ಟಾಗಿ ಆ್ಯಕ್ಟಿವೇಶನ್ ಆಗುತ್ತೆ. ಸೊ ಒಂದು ವಾರಕ್ಕೆ ನಾವು ಸಿಮ್ ತೊಗೊಂಡಿದ್ವಿ. ಅದರ ರೇಟ್ ಬಂದು 1000 ರೂಪಾಯಿ ಆಗಿತ್ತು. ನಮ್ಮ ಇಂಡಿಯನ್ ಕರೆನ್ಸಿಲಿ 1000 ರೂಪಾಯಿ ಆಗಿತ್ತು. ನಿಮ್ಗೆ ಅಕಸ್ಮಾತ್ ಈ ಸಿಮ್ ಬೇಡ, ಮಾಮೂಲಿ ಸಿಮ್ಮೇ ಬೇಕು ಅಂತಂದರೆ ಅವ್ರ ವೆಬ್ಸೈಟ್ಗೆ ಹೋಗಿ ನಾವು ಬುಕ್ ಮಾಡಿಕೊಂಡ್ರೆ ಅವರೇ ಹೋಮ್ ಡೆಲಿವರಿ ಕೂಡ ಮಾಡ್ತಾರೆ. ಸಿಮ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸಿಮ್ಮು ಮತ್ತು ಕರೆನ್ಸಿ ಎಕ್ಸ್ಚೇಂಜ್ ಬಗ್ಗೆ ನನ್ನ ಹತ್ರ ಏನೂ ಮಾತಾಡಿಲ್ಲ, ಯಾಕಂದರೆ ಅವರು ಸರ್ಪ್ರೈಸಾಗಿ ಕರ್ಕೊಂಡು ಹೋಗ್ತಾ ಇದ್ದರೆ ನನಗೇನು ಇರಲಿಲ್ಲ. ಸೊ ಆಮೇಲೆ ಮಿಕ್ಕಿರೋ ನೋಟ್ನ ನಾನು ವಿಡಿಯೋ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ನೋಡ್ತಾ ಇದ್ದೀರಾ, ಇಲ್ಲಿ ಮೆಟ್ರೋ ಕಾರ್ಡ್ನ ನೋಡ್ತಾ ಇದ್ದೀರಾ ನೀವು. ಮೆಟ್ರೋ ಕಾರ್ಡ್ ನೋಡಿ ಈ ರೀತಿಯಾಗಿದೆ. ಸೊ ಎಷ್ಟು ಮೆಟ್ರೋಗೆ 75 3 ಜನಕ್ಕೆ. ಇಲ್ಲಿನ ಮೆಟ್ರೋ ಈ ರೀತಿಯಾಗಿದೆ. ಈಗ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಬ್ಯಾಂಕಾಕ್ನ ಮೆಟ್ರೋ ನೋಡ್ತಾ ಇದ್ದೀರಾ. ಸೊ ಬ್ಯಾಂಕಾಕ್ನ ಮೆಟ್ರೋನು ಅಷ್ಟೇ ನಮ್ಮ ಮೆಟ್ರೋ ಥರನೇ ಇದೆ. ಸ್ವಲ್ಪ ಮುಂದೆ ಅಡ್ಡ ಥರ ಇಟ್ಟಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ನೀಟಾಗಿ ಚೆನ್ನಾಗಿದೆ. ನಮ್ಮದು ಇದೇ ರೀತಿಯಾಗಿದೆಯಲ್ಲ, ಚೆನ್ನಾಗಿದೆ. ಸೊ ನೋಡಿ, ಫೈನಲಿ ಮೆಟ್ರೋ ಬಂತು. ಮೆಟ್ರೋ ಒಳಗಡೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಮತ್ತು ಹಾಗೆ ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು, ವಯರಿಂಗ್ಸು ಇಲ್ಲ ಅಷ್ಟು ನೀಟಾಗಿಲ್ಲ, ಹಿಂಗಂದ್ರೆ ಹಂಗೆ ಹಾಕಿದ್ದಾರೆ. ವಯರಿಂಗ್ಸ್ ಒಂದು ಚೆನ್ನಾಗಿ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಟಿ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಈಗ ಮೆಟ್ರೋ ಒಳಗಡೆ ಹತ್ತಿದ್ವಿ. ಸೊ ನೋಡ್ತಾ ಇದ್ದೀರಾ ಒಳಗಡೆ ಮತ್ತು ಹೊರಗಡೆ ಎಲ್ಲ. ಒಳಗಡೆನೂ ಅಷ್ಟೇ ಸೇಮ್ ನಮ್ಮ ಮೆಟ್ರೋ ಯಾವ ರೀತಿ ಇದೆಯಾ ಅದೇ ಥರ ಇದೆ. ಸೊ ಸೇಮ್ ನಮ್ಮ ಮೆಟ್ರೋದಲ್ಲಿ ಯಾವ ರೀತಿ ಹೇಳ್ತಾರೋ ಅದೇ ರೀತಿಯಾಗಿ ಇಲ್ಲೂ ಹೇಳ್ತಾರೆ. ಸೊ ನೋಡ್ತಾ ಇದ್ದೀರಾ ಹೊರಗಡೆ ಈ ರೀತಿಯಾಗಿ ಕಾಣುತ್ತೆ. ಸೊ ನಾವು ಮೆಟ್ರೋದಲ್ಲಿ ಎಲ್ಗೊಪ್ಪ ಹೋಗ್ತಾ ಇದ್ದೀವಿ ಅಂತಂತಂದರೆ, ಈಗ ಟುಕ್ ಅಂದರೆ ಆಟೋನಲ್ಲಿ ಟುಕ್ ಅಂತ ಕರೀತಾರೆ. ಆಟೋ ಮಾಡಿಕೊಂಡು ನಾವು ಬೈಕ್ ರೆಂಟಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಬೈಕ್ ರೆಂಟಲ್ ತೊಗೋಣ ಅಂತ. ತುಂಬ ಬಿಸಿಲಿದೆ. ಸೊ ಕಾರಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ತುಂಬ ಟ್ರಾಫಿಕ್ಕು ಇಲ್ಲಂತೂ. ಈ ಏರಿಯಾದಲ್ಲೇನು ಟ್ರಾಫಿಕ್ ಕಾಣ್ತಾ ಇಲ್ಲ. ನಾನು ಮುಂದೆ ಬರೋ ಏರಿಯಾಗಳಲ್ಲಿ ತೋರಿಸ್ತೀನಿ. ತುಂಬ ಟ್ರಾಫಿಕ್ ಇದೆ ಆ್ಯಕ್ಚುಲಿ. ನಮ್ಮ ಬೆಂಗಳೂರಿಗಿಂತ ಹೆವಿ ಇದೆ ಆ್ಯಕ್ಚುಲಿ. ಮತ್ತು ಇಲ್ಲೇನಂದರೆ ಒಬ್ಬರು ಆರೆಂಟ್ ಮಾಡಲ್ಲ, ಎಷ್ಟು ಸಾವಧಾನದಿಂದ ಹೋಗ್ತಾರೆ ಅಂದರೆ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಹೋಗ್ತಾರೆ. ಆರೆಂಟ್ ಮಾಡಿದ್ರೆ ಹಿಂದೆ ಮುಂದೆ ತಿರುಗಿ ನೋಡ್ತಾರೆ ಯಾರು ಅಂತ. ಸೊ ಫೈನಲಿ ಬೈಕ್ ರೆಂಟಲ್ಸ್ ಹತ್ರ ಬಂದ್ವಿ ನಾವು. ಸೊ ಇದು ಯಾವ ಏರಿಯಾ ಅಂತ ಹೇಳ್ತಾರೆ ನೋಡಿ. ನಿಮಗೆ ಇಲ್ಲಿ ಬೇಕಾದ್ರೆ ಬೈಕ್ ರೆಂಟಲ್ ಸಿಗುತ್ತೆ. ಕ್ರುಂಗ್ತಾನ್ ಬಾರಿ ಈ ಕ್ರುಂಗ್ತಾನ್ ಬಾರಿ ಅನ್ನೋ ಪ್ಲೇಸಲ್ಲಿ ರೆಂಟಲ್ ಸಿಗುತ್ತೆ. ನಿಮಗೆ ಯಾವ ಬೈಕ್ ಬೇಕಾದ್ರೂ ಸಿಗುತ್ತೆ. ಸೊ ನೋಡಿ, ಈ ಬಿಲ್ಡಿಂಗು ನೋಡ್ಕೊಳ್ಳಿ. ಆ್ಯಕ್ಚುಲಿ ಬ್ಯಾಂಕಾಕಲ್ಲಿ ತುಂಬ ಹುಡುಕಿ ಬರಬೇಕು ಬೈಕ್ ರೆಂಟಲ್ಸು ಆ ಥರ ಎಲ್ಲ ತೊಗೊಳಕ್ಕೆ. ಅದೇ ಪಟಾಯ ಮತ್ತು ಫಿಫಿ ಐಲ್ಯಾಂಡಲ್ಲೆಲ್ಲ ಅಲ್ಲಲ್ಲೇ ಸಿಗುತ್ತೆ ನಿಮಗೆ. ನೀವೆಲ್ಲಿ ರೂಮ್ ಮಾಡಿರ್ತೀರೋ ಅಲ್ಲೆಲ್ಲ ಹತ್ತಿರವಾಗಿ ಸಿಗುತ್ತೆ. ಬ್ಯಾಂಕಾಕಲ್ಲಿ ತುಂಬ ಹುಡುಕಿ ಎಲ್ಲಿದೆ ಅಂತ ತಿಳ್ಕೊಂಡು ಬಂದ್ವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ದೇವಸ್ಥಾನ ಈ ರೀತಿಯಾಗಿ ಇಟ್ಟಿದ್ದಾರೆ. ಒಂಥರ ಚೆನ್ನಾಗಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪ್ಲಾಸ್ಟಿಕ್ ಹೂವನ್ನೇ ಯೂಸ್ ಮಾಡೋದು. ಸೊ ಈ ರೀತಿಯಾಗಿ ಇಟ್ಟಿದ್ದಾರೆ. ಮತ್ತು ಇನ್ನೊಂದು ಹೇಳಬೇಕು, ಈ ನೀವೇನ ರೆಂಟಲ್ಸ್ ಬೈಕ್ ತೊಗೊಂಡ್ರೆ ಅವ್ರನ್ನ ಕೇಳಿ. ಸಿಟಿ ಒಳಗಡೆ ಅಂದರೆ ತುಂಬ ದೂರ ಹೋಗ್ಬಿಡಲ್ಲ. ಅಂದರೆ ಪಟಾಯ ಮತ್ತು ಇದು ನಮಗೆ ಒಂದು 2 ಅವರ್ 3 ಅವರ್ ಜರ್ನಿ ಇರುತ್ತೆ. ಸೊ ಅದಕ್ಕೆಲ್ಲ ನಮ್ಮ ಬೈಕು ಹೋಗಂಗಿಲ್ವಂತೆ. ನಮ್ಗೆ ಗೊತ್ತಿರಲಿಲ್ಲ, ಫಸ್ಟು ತೊಗೊಂಡ್ಬಿಟ್ವಿ. ಈಗ ನಮ್ಮ ಬೈಕ್ ಇದಾಗಿರುತ್ತೆ ನೋಡಿ. ಇದನ್ನು ನಾವು ತೊಗೊಂಡೋಗ್ತಾ ಇದ್ದೀವಿ 2 ಡೇಸ್. ಇದಕ್ಕೆ ಪಾಸ್ಪೋರ್ಟ್ ನಂಬರ್ ಬರ್ಕೊಂಡ್ರು, ಮತ್ತು ಪೆಟ್ರೋಲ್ ಎಷ್ಟಿದೆ ಮತ್ತು ಏನು ಡ್ಯಾಮೇಜ್ ಆಗಿದೆ ಅದೆಲ್ಲ ಬರ್ಕೊಂಡು ನಮಗೆ ಕೊಡ್ತಾರೆ. ಇದು ಒಂದು ದಿನಕ್ಕೆ 300 ಬಟ್ಸ್ ತೊಗೊತಾರೆ. ಸೊ ನೀವು ಹೆವಿ ಗಾಡಿ ತೊಗೊಂಡ್ರೆ ಅದನ್ನ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ಬಟ್ ಸಿಟಿ ಮತ್ತು ಪಟಾಯದಲ್ಲೆಲ್ಲ ಹೋಗ್ಬೋದು. ಸೊ ನೋಡಿಕೊಂಡು ತೊಗೊಳ್ಳಿ.
ಸೊ ಈಗ ಬಂದಿದ್ದೀವಿ ನಮ್ಮ ಚಿಕ್ಕಪೇಟೆ ಥರ ಇರುವಂತಹ ಒಂದು ಪ್ಲೇಸ್ಗೆ. ಇಲ್ಲಿ ವಾಕಿಂಗ್ ಸ್ಟ್ರೀಟು ಇದೆ, ಮತ್ತು ಈ ರೀತಿಯಾಗಿ ನೀರು ಹೋಗ್ತಾ ಇರುತ್ತೆ. ಇಲ್ಲಿ ಆ್ಯಕ್ಚುಲಿ ಅವಾಗವಾಗ ಬೋಟು ಬರುತ್ತಂತೆ. ಸೊ ನಾವು ಹೋದಾಗೇನು ಬೋಟ್ ಬಂದಿರಲಿಲ್ಲ. ಸೊ ಈ ರೀತಿಯಾಗಿ ಸ್ಟ್ರೀಟ್ ಇಟ್ಕೊಂಡಿರ್ತಾರೆ. ಈ ಮಧ್ಯ ಏನಾದರೂ ತಿನ್ನೋರಿಗೆ ಅದೆಲ್ಲ ಮಧ್ಯ ಅದ್ರಲ್ಲಿ ಕುತ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅಲ್ಲಿ ಚೇರ್ ಹಾಕಿದ್ದಾರೆ, ಸೊ ಕುತ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ತಿನ್ಬೋದು. ಸೊ ಇದೇನೋ ವೆಜ್ ಅಂತ ಇತ್ತು, ಎಲ್ಲ ರಿಸರ್ಚ್ ಮಾಡಿ ನೋಡಿ ವೆಜ್ ಇದು ಯಾವುದೋ ಒಂದು ವೆಜ್ ಇದೆಯಲ್ಲ ತೊಗೊಳ್ಳೋಣ ಐಸ್ ಕ್ರೀಮ್ದು ಅಂತ ತೊಗೊಂಡ್ವಿ. ಸೊ ಏನೋ ರೊಟ್ಟಿ ಅದೇ ಅಕ್ಕಿ ರೊಟ್ಟಿ ಥರ ತೆಳ್ಳಗೆ ಮಾಡಿರ್ತಾರಂತೆ. ಅದು ಹಾಕ್ಬಿಟ್ಟು ಐಸ್ ಕ್ರೀಮ್ಸ್ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ರೊಟ್ಟಿ ಹಾಕ್ಬಿಟ್ಟು ಅದ್ರ ಮೇಲೆ ಕಡಲೆ ಬೀಜದ ಪೌಡ್ರ್ ಹಾಕ್ಬಿಟ್ಟು ಮತ್ತು ಐಸ್ ಕ್ರೀಮ್ಸು ಇಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಇಡ್ತಾರೆ, ಇಟ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿಕೊಡ್ತಾರೆ. ಸೊ ನೋಡೋಣ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡೋಣ. ಇಲ್ಲೆಲ್ಲ ಹುಳುಗಳು ಅದು ಇದು ನೋಡಿ ನೋಡಿ ಬೇಜಾರಾಗೋಗಿತ್ತು. ಇದೇನೋ ಐಸ್ ಕ್ರೀಮು ಮತ್ತು ವೆಜ್ಜು ಏನು ಆ ರೀತಿ ಹಾಕಲ್ಲ ಅಂತ ಅವ್ರ ಹತ್ರ ತುಂಬ ವಿಚಾರಿಸಿ ಇದನ್ನು ತೊಗೊಂಡ್ವಿ. ಸೊ ಒಂಚೂರು ತಿಂದ್ವಿ, ಸ್ವಲ್ಪ ಚೆನ್ನಾಗಿತ್ತು ಅಂತ ಅನಿಸ್ತು ಐಸ್ ಕ್ರೀಮ್ ಫ್ಲೇವರ್. ಆಮೇಲೆ ಅದೇನೋ ರೊಟ್ಟಿನೇ ಒಂಥರ ಸ್ಮೆಲ್ ಅನಿಸ್ತಾ ಇತ್ತು. ಯಪ್ಪ ಏನಕ್ಕಪ್ಪ ತೊಗೊಂಡ್ವಿ ಅನ್ನೋ ಥರ ಅನಿಸ್ತಾ ಇತ್ತು. ಸೊ ಇದು 50 ಬಟ್ಸ್ ಆಗಿರುತ್ತೆ. ಸೊ ತಿನ್ನೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ನೋಡಿ ಈ ರೀತಿಯಾಗಿ ಕುತ್ಕೊಂಡು ತಿಂದು ರಿಲ್ಯಾಕ್ಸ್ ಮಾಡೋಂಥ ಪ್ಲೇಸು. ಸೊ ಪ್ಲೇಸ್ ಏನೋ ಚೆನ್ನಾಗಿದೆ. ಈ ಮಧ್ಯದಲ್ಲಿ ನೀರಂತೂ ಆ ಕಲರ್ ಇದೆ, ಬಟ್ ಸ್ಮೆಲ್ ಏನೂ ಇರಲಿಲ್ಲ, ಚೆನ್ನಾಗೇ ಇತ್ತು. ಇಲ್ಲಿ ಅವಾಗ ಬೋಟಿಂಗು ಅದು ಆ ರೀತಿಯಾಗಿ ಮಾಡ್ತಾರಂತೆ. ಇದು ಒಂಥರ ಫುಡ್ ಸ್ಟ್ರೀಟ್ ಥರ. ಸೊ ಚೆನ್ನಾಗಿದೆ. ಅದಾದಮೇಲೆ ಅದರ ಎದುರುಗಡೆನೇ ಸ್ವಲ್ಪ ವೆಜ್ ಹೋಟಲ್ ಇತ್ತು. ಸೊ ಅಲ್ಲಿ ಯಾವ ರೈಸು ಇರಲಿಲ್ಲ, ನಮಗೆ ಜಾಸ್ಮಿನ್ ರೈಸು ಮತ್ತು ಸ್ವಲ್ಪ ಮೊಸರು, ನನ್ನ ಮಗ ತಿನ್ನೋದೇ ಮೊಸರು. ಸೊ ಅದನ್ನು ತೊಗೊಂಡು ಅವ್ರಿಗೆ ತಿನ್ನಿಸ್ತಾ ಇದ್ದೀವಿ. ಹಾಗೆ ಇಲ್ಲಿ ಬರ್ತಾ ಸ್ಟ್ರೀಟಲ್ಲಿ ಮ್ಯಾಂಗೋ ಕಾಣ್ತು. ಸೊ ಒಂದು ಮಾವಿನ ಹಣ್ಣು ತೊಗೊಂಡ್ವಿ. ಸೊ ಮ್ಯಾಂಗೋ ಅಂತೂ ನಮ್ಮ ಕಡೆ ಸೀಸನ್ ಇಲ್ಲ, ಬಟ್ ಅವ್ರ ಕಡೆ ಮ್ಯಾಂಗೋ ಫ್ಲೇವರೇ ಒಂಥರ ಚೇಂಜು. ಎಲ್ಲ ರೀತಿ ಮ್ಯಾಂಗೋ ಸೇರಿಸಿ ಒಂದು ಸ್ವಲ್ಪ ಸ್ವೀಟ್ ಇದೆ, ಒಂದು ಸ್ವಲ್ಪ ಸ್ವೀಟ್ ಇಲ್ಲ, ಆ ರೀತಿ ಒಂದೇ ಮ್ಯಾಂಗೋದಲ್ಲಿ ಎಷ್ಟೊಂದು ಥರ ಡಿಫ್ರೆಂಟ್ ಅನಿಸುತ್ತೆ ಒಂದೇ ಮ್ಯಾಂಗೋದಲ್ಲಿ. ಅದೇನೋ ಗೊತ್ತಿಲ್ಲಪ್ಪ, ಸೀಸನ್ ಇದೆಯಾ ಅವ್ರ ಕಡೆ ಏನೂ ಗೊತ್ತಿಲ್ಲ, ಬಟ್ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಬರ್ತಾ ಇದ್ದೀರಲ್ಲ, ಬ್ಯಾಂಕಾಕಿನ ಚಿಕ್ಕಪೇಟೆ. ನಮ್ಮ ಬ್ಯಾಂಗ್ಳೂರಲ್ಲಿ ಹಿಂಗೆ ಚಿಕ್ಕಪೇಟೆ ಇದೆ. 1500 ಡ್ರೆಸ್ಸುಗಳು ನೀವು ಹೊಲಿಸ್ಕೊಳಕ್ಕೆ. ವಾವ್, ಇದು ಚೆನ್ನಾಗಿದೆ ಗೋಲ್ಡ್, ಚೆನ್ನಾಗಿದೆ ಗೋಲ್ಡ್ ಡ್ರೆಸ್. ಇದು ನೋಡ್ತಾ ಇದ್ದೀರಾ ಬ್ಯಾಂಕಾಕ್ನ ಚಿಕ್ಕಪೇಟೆ. ಮತ್ತು ರಾಜ ಮಾರ್ಕೆಟ್, ನಮ್ಮ ಬೆಂಗಳೂರಲ್ಲಿ ರಾಜ ಮಾರ್ಕೆಟ್ ಆ ಥರ ಎಲ್ಲ ಸಿಗುತ್ತಲ್ಲ, ಸೊ ಆ ಥರ ಬಟ್ಟೆ ಎಲ್ಲ ಟಾನಾಗಿ ಸಿಗುತ್ತೆ. ಮತ್ತು ಏನಾದರೂ ಬೀಡ್ಸು ಮತ್ತು ಏನು ಬೇಕೋ ನಿಮ್ಗೆ ಏನು ಬೇಕೋ ಬಳೆಯಿಂದ ಹಿಡಿದು ಎಲ್ಲ ಸೆಟ್ ಆಗಿ ಜಾಸ್ತಿ ಈ ಕಡೆ ಸಿಗುತ್ತೆ. ಎಲ್ಲ ರೀತಿಯಾದಂತಹ ಬಟ್ಟೆ ಮತ್ತು ಏನೋ ಜ್ಯುವೆಲರಿ ಸೆಟ್ಟು ನಿಮಗೆ ಬಲ್ಕಾಗಿ ಏನು ಬೇಕೋ ಇಲ್ಲಿ ತೊಗೊಬೋದು. ಸೊ ನೋಡ್ತಾ ಇದ್ದೀರಾ ಬಟ್ಟೆ ಎಲ್ಲ ಟಾನ್ ಹೆಂಗಿಟ್ಟಿದ್ದಾರೆ ಅಂತ. ಸೊ ಇದನ್ನು ಬೇಕಾದರೆ ನೀವು ತೊಗೊಳಂಗಿದ್ರೆ ತೊಗೊಬೋದು, ಆ ರೀತಿಯಾಗಿದೆ ನೋಡಿ. ನನಗೆ ನೀರು ಏನೋ ಪ್ಲೀಸ್ ಅಂದ್ಬಿಟ್ಟು ನನ್ನ ಮಗನ ನನಗೆ. ಅದಾದಮೇಲೆ ಸಿಟಿ ಎಲ್ಲ ಸುತ್ಕೊಂಡು ನನ್ನ ಮಗನಿಗೆ ಪ್ರಾಮಿಸ್ ಮಾಡಿದಂಗೆ ನಾವು ರೂಮಲ್ಲೇ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದ್ವಿ. ಸೊ ಮೇಲೆ ವ್ಯೂ ನೋಡ್ತಾ ಇದ್ದೀರಾ, ಸಂಜೆ ಇದು 5:30 ಹಂಗೆ, ಎಷ್ಟು ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಒಂದು ಬಿಲ್ಡಿಂಗ್ ನೋಡಿ ಯಾವ ರೀತಿಯಾಗಿ ಕಟ್ಟಿದ್ದಾರೆ, ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನೈಟು ಮತ್ತು ರೆಡಿ ಆಗಿಬಿಟ್ಟು ಸ್ವಲ್ಪ ಎಲ್ಲಾದರೂ ಹೋಗೋಣ ಅಂತ ಹೋದ್ವಿ. ಸೊ ಎಲ್ಲರೂ ಟ್ರಿಪ್ಪು ಆ ರೀತಿಯಾಗಿ ಬಂದಾಗ ಸುಮ್ಮನೆ ಕುತ್ಕೊಳಕ್ಕಾಗಲ್ವಲ್ಲ, ನೀಟಾಗಿ ಓಡಾಡ್ಕೊಂಬಂದರೆ ನಮಗೊಂಥರ ತೃಪ್ತಿ. ಸೊ ಅದಕ್ಕೋಸ್ಕರ ಅಲ್ಲಿ ಕಾಣ್ತಾ ಇದೆ ನಿಮಗೆ ಜಾಯಿಂಟ್ ವೀಲ್ ಥರ ಕಾಣ್ತಾ ಇದ್ದೀರಾ, ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಥಾಯ್ಲೆಂಡಲ್ಲಿರುವಂತಹ ಜಾಯಿಂಟ್ ವೀಲ್ ನೋಡೋಕೆ ಹೋಗೋಣ. ಸೊ ಅಲ್ಲಿ ಗಾಡಿ ಪಾರ್ಕಿಂಗ್ ಇದೆ, ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ ವೈಟ್ ಕಲರ್ ಜಾಯಿಂಟ್ ವೀಲು, ಅದಕ್ಕೆ ಹೋಗೋಣ. ಸೊ ನಾವೀಗ ಬಂದಿರೋಂಥ ಜಾಗ ಏಷ್ಯಾಟಿಕ್ ಅಂತ. ಜಾಯಿಂಟ್ ವೀಲ್ ಇದೆ, ಜಾಯಿಂಟ್ ವೀಲ್ ಹತ್ಕೊಂಡ್ರೆ ಪೂರ್ತಿ ಸಿಟಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ವಿ ನೀಡ್ ಟು ಸಿ ದಟ್, ವಿಲ್ ಗೋ ಫಾರ್ ಫೆರಿ ಪಿಯರ್. ಇಲ್ಲಿ ಎಂಟ್ರಿ ಫ್ರೀ ಇರುತ್ತೆ. ಸೊ ಓನ್ಲಿ ಪಾರ್ಕಿಂಗ್ ಅಷ್ಟೇ ಕಟ್ಟಬೇಕು. ಸೊ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ. ಸೊ ನಮ್ಗೇನಾದ್ರೂ ಇಷ್ಟ ಆದರೆ ತಗೋಣ, ನಿಮ್ಗೇನಾದ್ರು ಇದು ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ಒಳಗಡೆ ನೋಡೋಣ ಏನೇನಿದೆ ಹೇಗಿದೆ ಅಂತ. ಲೆಫ್ಟಲ್ಲಿ ಎಂಟ್ರಿ ಆಗಿದ ತಕ್ಷಣ ಒಂದು ಬೀಫಿಂದ ಮಾಡುವಂಥ ಹೋಟ್ಲ್ ಇದೆ, ನಮಗೆ ಬೇಡ. ಹಸುನ್ ಕಟ್ ಮಾಡೋದು ಪಾರ್ಟ್ಗಳು ಅಂತ ಹೇಳ್ಬಿಟ್ಟು ಹಾಕಿರೋದು.
ಫುಡ್ ಪ್ಲೇಸ್ ಅಂತ, ಅಲ್ಲೇನೋ ಪ್ಯೂರ್ ಅಂತ ಬರ್ಕೊಂಡಿದ್ದಾರೆ. ನೋಡಬೇಕು ವೆಜಿಟೇರಿಯನ್ ಫುಡ್ ಇದೆಯಾ ಅಂತ. ಹಾಗೆ ಈ ಏಷ್ಯಾಟಿಕ್ ಒಳಗಡೆ ಏನೇನಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ವಾವ್. ಸೊ ನನ್ನ ಮಗ ಖುಷಿಯಾಗಿ ಕಲರ್ ಲೈಟ್ಸ್ನ ನೋಡ್ಕೊಂಡು ಕೂತ್ಕೊಂಡಿದ್ದ. ಸೊ ಅವನಿಗಂತೂ ಖುಷಿ ಆಗ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇಲ್ಲೆಲ್ಲ. ಸೊ ನೋಡೋಕ್ಕೆ ಒಂದು ಚಂದ. ಹಾಗೆ ಇಲ್ಲಿ ಹೋಗ್ತಾ ಒಂದು ಡಿಫ್ರೆಂಟಾಗಿ ಒಂದು ಕಾಣ್ತು. ಏನಪ್ಪ ಅಂತಂದರೆ ಒಬ್ಬ ಹುಡುಗನ್ನ ಕೂಳಿಸಿದ್ದಾರೆ. ಆ ಕೆಳಗಡೆ ಏನೂ ಇಲ್ಲ, ಪ್ಲೈನಾಗಿ ಕೂಳಿಸಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಈ ಹುಡುಗನ್ನ ಏನರ ಮೇಲೆ ಕೂತಿದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಗ್ಲಾಸ್ ಅನಿಸುತ್ತೆ ಅದು. ಸೊ ಏನೂ ಕಾಣ್ತಾ ಇಲ್ಲ, ಎಷ್ಟು ನೀಟಾಗಿ ಆರಾಮಾಗಿ ಕೂತಿದ್ದಾನೆ ಅವನು. ಸೊ ಒಳಗಡೆ ಹೋದರೆ ಇದೇ ರೀತಿಯಾಗಿ ಬರ್ಡ್ನೆಲ್ಲ ಬಿಟ್ಕೊಂಡಿದ್ದಾರೆ. ಮತ್ತು ಗೇಮಿಂಗ್ ಸೆಂಟರ್ಸ್ ಇದೆ, ಮತ್ತು ಈ ರೀತಿಯಾಗಿ ಗನ್ ಶೂಟ್ ಮಾಡೋ ಥರದ್ದೆಲ್ಲ ಇದೆ. ಸೊ ಮತ್ತು ನಮ್ಮ ಮಾಲ್ಗಳೆಲ್ಲ ಇರುತ್ತಲ್ವ, ಗೊಂಬೆ ತೆಗಿಯೋದು, ಕಾಯಿನ್ ಹಾಕ್ಬಿಟ್ಟು ಗೊಂಬೆ ತೆಗಿಯೋದು, ಈ ರೀತಿಯಾಗೆಲ್ಲ ಇಟ್ಟಿದ್ದಾರೆ. ಸೊ ಒಳಗಡೆ ಹೋದರೆ ಎಷ್ಟೊಂದು ಗೇಮ್ಸ್ ಇದೆ. ಇಲ್ಲಿ ಗೇಮ್ಸು ಮತ್ತು ಫುಡ್ ಸ್ಟ್ರೀಟ್ ಇದೆ, ತುಂಬ ಫುಡ್ ಸ್ಟ್ರೀಟ್ ಇದೆ. ವೆರೈಟಿ ಆಫ್ ಫುಡ್ಡುಗಳಿದ್ದಾವೆ. ಮತ್ತು ಮಾಲ್ ಥರ. ಮತ್ತು ನಿಮ್ಗೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಅದು. ಮತ್ತು ಬೋಟಲ್ಲಿ ಕ್ರೂಸಲ್ಲಿ ಹೋಗ್ತಾರಲ್ಲ, ಕ್ರೂಸೆಲ್ಲ ಲಂಚ್ಗೆ ಅಂತ ಹೋಗ್ತಾರಲ್ಲ, ಸೊ ಅವರು ಅಷ್ಟೇ ಇಲ್ಲೇ ಬಂದು ಕ್ರೂಸ್ನ ಹತ್ತೋದು. ಸೊ ಮುಂದೆ ಅದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನೋಡಿ ಈ ಅಂಗಡಿಯಲ್ಲಿ ಏನೇನು ಥರದ್ದು ಇಟ್ಟಿದ್ದಾರೆ ಅಂತಂದರೆ ಅದೇ ನೋಡಿ ಶಾಕ್ ಆಗೋದೆ ನಾನು, ಏನೇನೆಲ್ಲ ಇಟ್ಟಿದ್ದಾರಪ್ಪ ಇಲ್ಲಿ ಅಂತ. ಸೊ ನನ್ನ ಮಗ ಒಂದು ಟಾಯ್ ಬೇಕು ಅಂತ ಒಂದು ಟಾಯ್ ತೊಗೊಂಡ. ಹಾಗೆ ನಾನಿಲ್ಲಿ ಒಂದು ರಿಂಗ್ ತೊಗೊಂಡೆ, ಒಂದು 2 ರಿಂಗ್ ತೊಗೊಂಡೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ರಿಂಗು. ಸೊ ನೋಡಿ ಇದೊಂದು ರಿಂಗು ಮತ್ತು ಇನ್ನೊಂದು ರಿಂಗ್, ನೋಡಿ ಈ ರಿಂಗು ತೊಗೊಂಡೆ. ತುಂಬ ಇಷ್ಟ ಆಯಿತು. ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ಬೋಟು ಇಲ್ಲಿದೆ ಅಂತ. ಏಷ್ಯಾಟಿಕ್ ಅಂತ ದೊಡ್ಡದಾಗಿ ಹಾಕಿದ್ದಾರೆ ಇಲ್ಲಿ. ಸೊ ಎಷ್ಟು ದೊಡ್ಡ ಬೋಟು ನೋಡಿ. ಸೊ ಇಲ್ಲಿ ಲಂಚ್ಗೆ ಹೋಗೋರು, ಡಿನ್ನರ್ಗೆ ಹೋಗೋರು ಕ್ರೂಸಲ್ಲಿ ಹೋಗ್ತಾರಲ್ಲ, ಸೊ ಆ ಪ್ಲೇಸ್ ಇದು. ಹೋಗೋರು ಹೋಗ್ಬೋದು ಇಲ್ಲಿ. ಸೊ ನಾವೇನು ಕ್ರೂಸ್ಗೆಲ್ಲ ಹೋಗಿರಲಿಲ್ಲ, ಏನಕ್ಕಂದರೆ ನಾವು ಆಲ್ರೆಡಿ ಗೋವಾದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಸೊ ಅಲ್ಲಿ ಹೋದ್ರೂ ಏನು ವೆಜ್ ಫುಡ್ ಅಂತೂ ಸಿಗೋಲ್ಲ, ಎಲ್ಲ ಸ್ಮೆಲ್ ಇರುತ್ತೆ. ಸೊ ನಮಗೆ ತಿನ್ನೋಕ್ಕೂ ಆಗೋಲ್ಲ ಅಂತಂದ್ಬಿಟ್ಟು ನಾವು ಬೇಡ ಅದಕ್ಕೆ ಅಂತಂದ್ಬಿಟ್ಟು ಸುಮ್ಮನೆ ಆಗೋದ್ರಿ. ಸೊ ಏಷ್ಯಾಟಿಕ್ಗೆ ಹೋದರೆ ಇಡೀ ಬ್ಯಾಂಕಾಕ್ನ ಫುಲ್ಲು ನೋಡ್ಬೋದು ಅಂತಂದ್ಬಿಟ್ಟು ಏಷ್ಯಾಟಿಕ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದನ್ನಂತೂ ನಮ್ಗೆ ಯಾರೂ ರೆಫರೆನ್ಸು ಮಾಡಿಲ್ಲ ಮತ್ತು ಏನೂ ಹುಡುಕೇ ಇಲ್ಲ. ಸುಮ್ಮನೆ ರೋಡಲ್ಲಿ ಹೋಗುವಾಗ ಇದು ಕಾಣ್ತು. ಸೊ ಇದಕ್ಕೆ ಹೋಗೋಣ ಅಂತಂದ್ಬಿಟ್ಟು, ಸಂಜೆ ಹೋಗೋಣ ಇದಕ್ಕೆ ಅಂತಂದ್ಬಿಟ್ಟು ನಾವು ಬಂದಿದ್ದಷ್ಟೇ. ಸೊ ಗೂಗಲಲ್ಲಿ ಹುಡುಕಿದ್ದು ಯಾವುದಿದೆ ಇಲ್ಲಿ ಹತ್ರ, ಯಾವುದಿದು ಅಂತ ಏರಿಯಾ ತಿಳ್ಕೊಂಡಿದ್ದು. ಸೊ ಹೆಂಗಿದ್ರು ಗಾಡಿ ಇತ್ತಲ್ವ, ಸೊ ಅದರಲ್ಲಿ ಬಂದಿದ್ದಷ್ಟೇ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಆಡೋವಂಥದ್ದು ಜಾಯಿಂಟ್ ವೀಲ್ ಥರನೂ ಇದೆ, ಚಿಕ್ಕ ಮಕ್ಕಳು ಆಡೋವಂಥದ್ದು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಸ್ಕೇರಿ ಹೌಸು. ನೋಡಿ ಅಪ್ಪಗೆ ಮೇಲಿಂದ ಕೆಳಗಡೆಯಿಂದ ಮೇಲೆ ಹೋಗ್ತಾ ಇದ್ದೆ. ನಾನು ಫಸ್ಟ್ ನೋಡಿದ ತಕ್ಷಣ ಭಯ ಬಿದ್ದೆ ಆ್ಯಕ್ಚುಲಿ. ಸೊ ನೋಡಿದ್ರೆ ಆಮೇಲೆ ಗೊಂಬೆ ಅಂತ ಗೊತ್ತಾಯಿತು. ದೊಡ್ಡ ಸ್ಕೇರಿ ಹೌಸು. ಸೊ ನನ್ನ ಮಗ ಇರೋ ಕಾರಣ ಸ್ಕೇರಿ ಹೌಸ್ಗೆ ಹೋಗೋಕ್ಕಾಗಿಲ್ಲ. ಬೇಡ, ತುಂಬ ಭಯ ಆಗುತ್ತೆ, ನನಗೂ ಭಯನೇ ಆ್ಯಕ್ಚುಲಿ. ಸೊ ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ಅವ್ನು ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ಈ ಸ್ಕೇರಿ ಹೌಸ್ಗೆ ನಾವು ಹೋಗಲಿಲ್ಲ. ತುಂಬ ದೊಡ್ಡದು ಆ್ಯಕ್ಚುಲಿ. ಆ ಸ್ಕೇರಿ ಹೌಸ್ ಪಕ್ಕನೇ ಈ ಜಾಯಿಂಟ್ ವೀಲ್ ಇರೋದು. ಸೊ ನೋಡಿ ನೀವೇ ನೋಡ್ತಾ ಇದ್ದೀರಾ ಫುಡ್ ಸ್ಟ್ರೀಟು ಎಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಜ್ಯೂಸಸ್ಸು, ಪೊಮೊಗ್ರಾನೇಟ್ ಜ್ಯೂಸು ಮತ್ತು ಮ್ಯಾಂಗೋ, ಕಿತ್ತಳೆ ಹಣ್ಣಿನ ಜ್ಯೂಸು, ಎಲ್ಲ ಜ್ಯೂಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಮೇಯ್ನಾಗಿ ತುಂಬ ಜ್ಯೂಸ್ ಕುಡಿತಾ ಇದ್ದೆ. ಇಲ್ಲಂತೂ ಬಿಸಿಲಿಗೆ ಜ್ಯೂಸ್ ಕುಡಿಬೇಕು ಅಂತ ಅನಿಸ್ತಾನೂ ಇತ್ತು. ಬಟ್ ತುಂಬ ಚೆನ್ನಾಗಿರ್ತದೆ ಜ್ಯೂಸ್ ಅಂತೂ. ಫ್ರೆಶ್ ಜ್ಯೂಸು, ಅವ್ರು ಸಕ್ಕರೆ ಆ ಥರ ಏನೂ ಹಾಕಲ್ಲ, ಬರೀ ಫ್ರೆಶ್ ಜ್ಯೂಸಿ ಮಾಡಿ ಕೊಡ್ತಾಯಿದ್ರು. ಅಲ್ಲೇ ಬೇಕಾದ್ರೂ ಮಾಡಿಕೊಡ್ತಾಯಿದ್ರು. ಮತ್ತು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರೋರು, ಅದು ಐಸ್ ಕ್ಯೂಬಲ್ಲಿ ಕೊಡೋರು. ಸೊ ಈಗ ನೋಡಿ ಏಷ್ಯಾಟಿಕ್ಕಿಗೆ ಬಂದ್ವಿ. ಅಲ್ಲಿ ಟಿಕೆಟ್ ತೊಗೋಣ ಅಂತ ತೊಗೊತಾ ಇದ್ದೀವಿ. ಇದು ಒಬ್ಬರಿಗೆ 500 ರೂಪಾಯಿ ಆಗಿರುತ್ತೆ. ಸೊ ಮಗುಗೆ 200 ರೂಪಾಯಿ, ಅಂದರೆ 500 ರೂಪಾಯಿಂದ 500 ಬಟ್ಸ್ ಆಗಿರುತ್ತೆ. ಸೊ ಮಕ್ಕಳಿಗೆ 200 ಬಟ್ಸ್ ಆಗಿರುತ್ತೆ. ಹಾಯ್ ಮಾಡು ಚಿನ್ನ. ಥ್ಯಾಂಕ್ ಯು, ಯು ಟು ಅಂತೇಳಿ. ಸೊ ಈಗ ಒಳಗಡೆ ಹೋಗ್ತಾ ಇದೀವಿ. 1200 ತಾಯಿ ಬಟ್ ತಗೊಂಡಿದ್ದಾರೆ. ನಮ್ ಕರೆನ್ಸಿಲಿ 2,500 ಅಂತೆ. ಸೊ ಈಗ ಹೋಗ್ತಾ ಇದೀವಿ ಒಳಗಡೆ.
ಟಿಕೆಟ್ ನೀವೇ ನೋಡ್ತಾ ಇದ್ದೀರಾ. ಸೊ ಒಳಗಡೆ ಹೋಗೋಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿದೆ. ಸೊ ಹೇಗಿರುತ್ತೋ ಏನು ಅಂತ. ಹೈಟ್ ಅಂದರೆ ಮೊದಲೇ ಭಯ ನನಗೆ. ಸೊ ಒಳಗಡೆ ಹೋಗಿ ಕುತ್ಕೊಂಡಿದ್ದೀವಿ ನೋಡಿ, ನೋಡ್ತಾ ಇದ್ದೀರಾ ಈಗ. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಏನು ನಮಗೇನು ಒಂಥರ ಒಕ್ಕಳಿಕೆ ಬರುತ್ತಾರೆ ಆ ಥರ ಏನಿಲ್ಲ, ಸ್ಲೋ ಮೂವಿಂಗಲ್ಲಿ ಮೇಲೆಯಿಂದ ಕರ್ಕೊಂಡು ಹೋಗ್ತಾರೆ. ಸೊ ಮೇಲೆ ವ್ಯೂ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ತಾ ಇದ್ದೀರಾ. ಅಲ್ಲೇ ಕ್ರೂಸ್ಗೆ ಹೋಗೋರು ನೋಡಿ, ಅಲ್ಲಿ ಬೋಟ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಕ್ರೂಸ್ಗೆ ಡಿನ್ನರ್ಗೆ ಹೋಗ್ತಾರೆ. ಸೊ ಲೈಟಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಇನ್ನು ಸ್ವಲ್ಪ ಮೇಲೆ ಹೋದರೆ ಇಡೀ ಬ್ಯಾಂಕಾಕೇ ನೋಡ್ಬೋದು. ನನ್ನ ಮಗ ಆ್ಯಕ್ಚುಲಿ ಖುಷಿಯಾಗಿ ಆಟ ಆಡ್ಕೊಂಡಿದ್ದ ನೋಡಿ. ಇಲ್ಲೇ ಎಮರ್ಜೆನ್ಸಿ ಬಟನ್ನು, ಲೈಟು ಮತ್ತು ನಿಮ್ಗೇನು ಬೇಕೋ ಫ್ಯಾನು ಎಲ್ಲ ಇದೆ ಇಲ್ಲೇ. ಸೊ ಆನ್ ಮಾಡಿದ್ರೆ ಅವ್ರು ಎಮರ್ಜೆನ್ಸಿಗೆ ಏನು ಬೇಕಾದರೂ ಬಂದು ನಮಗೆ ಇದು ಮಾಡ್ತಾರೆ ಅಥವಾ ಸ್ಟಾಪ್ ಮಾಡ್ತಾರೆ. ಸೊ ನೋಡ್ತಾ ಇದ್ದೀರಾ, ಇಡೀ ಬ್ಯಾಂಕಾಕ್ನ ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ. ಇದೇ ರೀತಿಯಾಗಿ ನೀವು ಬ್ಯಾಂಕಾಕ್ನ ಸಿಟಿ ನೋಡಬೇಕು ಅಂತಂದರೆ ಇನ್ನೊಂದು ದೊಡ್ಡ ಟಾಲೆಸ್ಟ್ ಬಿಲ್ಡಿಂಗ್ ಇದೆ. ಸೊ ಆ ಬಿಲ್ಡಿಂಗು ಹೋಗ್ಬಿಟ್ಟು ನಾವು ಬ್ಯಾಂಕಾಕ್ನ ಸಿಟಿನ ನೋಡ್ಬೋದು. ಎಷ್ಟು 19ನೇ ಫ್ಲೋರು, 25ನೇ ಫ್ಲೋರೋ 30ನೇ ಫ್ಲೋರೋ ಇರುತ್ತಂತೆ. ಸೊ ಅದರಲ್ಲಿ ನೋಡ್ಬೋದು. ಸೊ ಮತ್ತು ಅಲ್ಲಿ ಗ್ಲಾಸ್ ಹೌಸ್ ಥರನೂ ಇರುತ್ತಂತೆ, ಅಲ್ಲಿ ಓಡಾಡ್ಕೊಂಡು ನೋಡ್ಬೋದು. ಸೊ ನಾವು ಆಲ್ರೆಡಿ ಗ್ಲಾಸ್ ಹೌಸ್ಗೆಲ್ಲ ಹೋಗಿರೋದ್ರಿಂದ ಬೇಡ, ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಏನಕ್ಕೆ ಅದು ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗಿಲ್ಲ. ಸೊ ಏಷ್ಯಾಟಿಕಲ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹೋಗೋರಿದ್ರೆ ಹೋಗಿ. ಇದು ಟೈಮಿಂಗ್ಸ್ ಇರುತ್ತೆ ಏಷ್ಯಾಟಿಕ್ಕು. ಸೊ ಕ್ರೂಸ್ಗೆ ಹೋಗ್ಬಿಟ್ಟು ಬರೋರು ಏಷ್ಯಾಟಿಕ್ಗೆ ಹೋಗ್ಬೇಕಂತಂದರೆ ತುಂಬ ಕಷ್ಟ ಆಗುತ್ತೆ. ಟೈಮಿಂಗ್ಸ್ ಮ್ಯಾನೇಜ್ ಮಾಡಿಕೊಂಡು ಅಲ್ಲಿ ಕೇಳಿಕೊಂಡು ನೋಡ್ಕೊಂಡು ಹೋಗಿ. ಟೈಮ್ಸ್ ಇದು ಒಂದು 9:30 10 ಗಂಟೆ ಅಷ್ಟೊತ್ತಿಗೆ ಮುಗಿದೋಗುತ್ತೆ. ಸೊ ಒಳಗಡೆ ನೋಡಿ ನಾವು ಈ ರೀತಿಯಾಗಿ ಫೋರ್ಸ್ ಕೊಟ್ಕೊಂಡೆಲ್ಲ. ಸೊ ಎಂಥ ಭಯ ಬೀಳೋರು ಕೂಡ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು, ಅಷ್ಟು ಸೇಫ್ಟಿ ಆಗಿದೆ ಮತ್ತು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಮಗ ಅಂತೂ ಖುಷಿಯಾಗಿ ಆರಾಮಾಗಿ ಸುಮ್ಮನೆ ಕುತ್ಕೊಂಡಿದ್ದ. ಸೊ ಏಷ್ಯಾಟಿಕ್ನ ಎಂಜಾಯ್ ಮಾಡಿಕೊಂಡು ಸೊ ಮತ್ತೆ ಬಂದ್ರಿ ಏನಾದರೂ ಊಟ ಏನಾದರೂ ಮಾಡೋಣ ಅಂತ ವೆಜ್ ಹೋಟೆಲ್ನ ಹುಡುಕ್ತಾ ಇದ್ದೀವಿ. ಸೊ ಎಲ್ಲಿ ನೋಡಿದ್ರು ಹುಳ ಅದು ಇದು ಅನ್ನೋದೇ ಕಾಣ್ತಾ ಇದೆ. ಸೊ ನೋಡಿ ಹಿಂಗೆ ಮಾಡಿದ್ದಾರೆ ಫಿಶ್ನ ಅದು ಇದು ಅಂತ. ನೋಡ್ತಾ ಇದ್ರೆ ಆ ಸ್ಮೆಲ್ಲೇ ಒಂಥರ, ಈ ಫುಡ್ ಸ್ಟ್ರೀಟ್ ಒಳಗಡೆ ಹೋಗ್ತಾಯಿದ್ರೆ ಒಂಥರ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಯಪ್ಪಾ ದೇವ್ರೆ, ಅಲ್ಲಿ ಏನು ತಿಂದರೂ ಅದೇ ಥರ ಸ್ಮೆಲ್ ಬರುತ್ತೆ. ಸೊ ವೆಜ್ ಹೋಟೆಲ್ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇಂಡಿಯನ್ ರೆಸ್ಟೋರೆಂಟ್ ಬೇಕು ಆ್ಯಕ್ಚುಲಿ. ಸೊ ನೋಡಿ ಇಲ್ಲಿ ಹೆಂಗೆ ಹಾಕಿದ್ದಾರೆ ಹುಳುಗಳನ್ನ ಎಲ್ಲ. ಯಪ್ಪ ಭಯ ಆಗುತ್ತೆ ಇದನ್ನು ನೋಡ್ತಾ ಇದ್ದರೆ. ಈಗಲೂ ಅಷ್ಟೇ ಬ್ಯಾಂಗ್ಳೂರಿಗೆ ಬಂದು ಅದನ್ನು ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ, ಆ ಥರ ಆಗಿಬಿಟ್ಟಿದೆ ನಮಗೆ. ಸೊ ಇಲ್ಲಿ ಹೆಂಗೋ ಅಂತೂ ಇಂತೂ ಮಾಡಿ ವೆಜ್ ರೆಸ್ಟೋರೆಂಟ್ನ ಹುಡುಕಿದ್ವಿ, ಇಂಡಿಯನ್ ರೆಸ್ಟೋರೆಂಟ್ನ. ಸೊ ಸಿಕ್ತು. ಇಲ್ಲಿ ನನ್ನ ಮಗ ಅವನಿಗೆ ಪ್ಲೇಟ್ ಕೊಟ್ಟಿದ್ದು ಖುಷಿ ಆಗ್ಬಿಟ್ಟ. ಸೊ ನನಗೆ ಒಂದು ಪ್ಲೇಟ್ ಕೊಟ್ಟಿದ್ದಾರೆ ಅಂತ. ಅಲ್ಲಿ ರೋಟಿ ಮತ್ತು ನಾವು ದಾಲ್ ತೊಗೊಂಡ್ವಿ. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ, ಏನು ಮೋಸ ಇರಲಿಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಗಣಪತಿ ಚಿನ್ನಿ ಇಲ್ಲಿ ಸ್ವಾಮಿಗಳು ಹೆಂಗೆ ಇಡ್ಲಿಕ್ಕಿದಾರೆ ಚಿನ್ನ. ಚಿನ್ನಿ ಸ್ವಾಮಿಗಳು ನೋಡಿ. Mango sticky, right? mango ಬೇಕು ಆ ಥರ ಇದೆ. Excuse me, is a dried mango? How much for this one?
ಹುಣಸೆಹಣ್ಣು ಮಾರೋದು ಹುಣಸೆಹಣ್ಣು ಅಲ್ಲಿ ಬೇಡಪ್ಪ. ಸೊ ನೋಡಿದ್ರಲ್ಲ ಯಾವ್ಯಾವ ರೀತಿ ಡಿಫ್ರೆಂಟ್ ಆಫ್ ಹುಳುಗಳನ್ನ ತಿಂತಾರೆ ಇಲ್ಲಿ ಅಂತ. ಸೊ ಅದೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಶಾಕ್ ಆಗಿ ಫೈನಲಿ ನಮ್ಮ ರೂಮ್ ಹತ್ರ ಬಂದ್ವಿ. ನೆಕ್ಸ್ಟ್ ಹಾಗೆ ಬ್ಯಾಂಕಾಕಲ್ಲಿ 2ನೇ ದಿನ ಯಾವ ರೀತಿ ಇರುತ್ತೆ ಅಂತ ನಾನು ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ 2ನೇ ದಿನ ಪ್ಲ್ಯಾನು ನಮ್ಮದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಆಗಿರುತ್ತೆ. ಸೊ ಈಗ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ದೇವಸ್ಥಾನದಲ್ಲಿ ಟ್ರೆಡಿಷ್ನಲ್ ಡ್ರೆಸ್ಸೇ ಹಾಕ್ಕೊಂಡು ಹೋಗಬೇಕು, ಸ್ಯಾರಿ ಆ ರೀತಿಯಾಗಿ. ಈ ಥರ ತೋಳು ಕಾಣಿಸೋದು ಮತ್ತು ಕಾಲು ಕಾಣಿಸೋದು ಎಲ್ಲ ಹಾಕ್ಕೊಂಡು ಹೋಗಿಲ್ಲ. ಅದಕ್ಕೋಸ್ಕರ ನಾನು ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ಹತ್ರ ಇರೋ ದೇವಸ್ಥಾನಕ್ಕೆ ಇಲ್ಲೇ ಮಾಲಲ್ಲೇ ಪಾರ್ಕ್ ಮಾಡಿಬಿಟ್ಟು, ಯಾಕಂದರೆ ನಮ್ಮ ಹತ್ರ ಲೈಸೆನ್ಸು ಏನಿರಲಿಲ್ಲಲ್ಲ, ಸೊ ಅದಕ್ಕೋಸ್ಕರ ಭಯ, ಯಾವುದನ್ನ ಗಾಡಿ ತೊಗೊಂಡೋಗ್ಬಿಟ್ರೆ ಅಂತ ಭಯ. ಅದಕ್ಕೋಸ್ಕರ ಇಲ್ಲೇ ಮಾಲಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಈಗ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ಈಗ ನಡ್ಕೊಂಡು ಹೋಗುವಾಗ ಒಂದು ಎಗ್ಸ್ ಕಾಣುತ್ತೆ, ನನಗೆ ಮೊಟ್ಟೆಗಳು ಕಾಣುತ್ತೆ. ಯಾವ ಡಿಫ್ರೆಂಟ್ ಆಫ್ ಮೊಟ್ಟೆಗಳಿದೆ, ಅದು ನೋಡ್ಬಿಟ್ಟು ಭಯ ಆಗ್ಬಿಟ್ಟೆ. ಯಾವುದೇ ಪ್ರಾಣಿಗಳ ಮೊಟ್ಟೆಗಳು ಅಂತ ನನಗಂತೂ ಗೊತ್ತಿಲ್ಲ. ಸೊ ನೋಡಿ ಭಯ ಅದೇ, ನಿಮಗೂ ತೋರಿಸ್ತೀನಿ ನೋಡಿ. ರೋಡುಗಳು ಆ್ಯಕ್ಚುಲಿ ಎಷ್ಟು ನೀಟಾಗಿದೆ, ಪ್ಲಾಸ್ಟಿಕ್ ಆ ಥರ ಏನಿಲ್ಲ, ಎಲ್ಲ ಆ ರೀತಿ ನೋಡಿ. ಅಲ್ಲೇ ಇದೆ ನೋಡಿ ಬೈಕ್ ಪಾರ್ಕಿಂಗ್, ನೋಡಿ ಹೆಂಗೆ ನಿಲ್ಸೋರ ಆ ಥರ ಇರುತ್ತೆ. ಎಷ್ಟು ನೀಟಾಗಿದೆ ನೋಡಿ. ಬಟ್ ಅಂಗಡಿಗಳಂತೂ ತುಂಬ ಗಲೀಜು, ತುಂಬ ಗಲೀಜು. ಮತ್ತು ಅವ್ರು ತಿನ್ನೋ ಫುಡ್ಡು ಅಷ್ಟೇ ಒಂದೊಂದು ಒಂದೊಂದು ಥರ ಇದೆ. ನಾನ್ ವೆಜಿಟೇರಿಯನ್ಗೆ ಬೆಸ್ಟ್ ಆ್ಯಕ್ಚುಲಿ ಥೈಲ್ಯಾಂಡು. ವೆಜಿಟೇರಿಯನ್ಗೆ ತುಂಬ ಕಷ್ಟ. ನಾವು ಏನು ತಿಂದರೂ ಒಂಥರ ಸ್ಮೆಲ್ ಅನಿಸ್ತಾ ಇರುತ್ತೆ. ಸೊ ಇದು ಫ್ರೆಂಚ್ ಫ್ರೈಸು ತಿನ್ನೋಕೋದ್ರೆ ಅದು ಫಿಶ್ಶಿಂದ ಮಾಡಿರ್ತಾರಂತೆ, ಫಿಶ್ಶು ಅದು ಆಯಿಲ್ ಇರುತ್ತಲ್ಲ ಅದರಿಂದ ಮಾಡಿರ್ತಾರಂತೆ. ಸೊ ಫ್ರೆಂಚ್ ಫ್ರೈಸ್ ಇದೆಲ್ಲ ಇಲ್ಲಿ ತಿನ್ನೋಕೆ ಹೋಗ್ಬೇಡಿ. ಈಗ ನಮ್ಮ ಕಡೆ ಮ್ಯಾಂಗೋ ಸೀಸನ್ ಇಲ್ಲ, ಬಟ್ ಇಲ್ಲಿ ಮ್ಯಾಂಗೋ ಸೀಸನ್ ಇದೆ. ಮ್ಯಾಂಗೋದು ಹಣ್ಣು ಸಿಗುತ್ತೆ ಮತ್ತು ಕಾಯಿನೂ ಸಿಗುತ್ತೆ ಇಲ್ಲಿ. ಸೊ ನೋಡ್ತಾ ಇದ್ದೀರಾ ನೋಡಿ, ಸಿಟಿ ಎಷ್ಟು ನೀಟಾಗಿದೆ ಅಂದರೆ ಅಷ್ಟು ನೀಟಾಗಿ ಇಟ್ಕೊತಾರೆ. ಯಾವುದೇ ಪ್ಲಾಸ್ಟಿಕ್ಕು, ಜನ ಮಾತ್ರ ಸ್ವಲ್ಪ ಗಲೀಜು, ನೋಡೋಕೆ ಮಾತ್ರ ಬೆಳ್ಳಕ್ಕಿದ್ದಾರೆ ಅಷ್ಟೇ, ಬಟ್ ಗಲೀಜಾಗಿರ್ತಾರೆ. ಬಟ್ ಏನಾದರೂ ಕಟ್ ಮಾಡೋದಿದೆ ನೀಟಾಗಿ ಗ್ಲೌಸ್ ಹಾಕ್ಕೊಂಡು ಕಟ್ ಮಾಡ್ತಾರೆ. ಈಗ ಫ್ರೂಟ್ಸ್ ಏನಾರ ಕಟ್ ಮಾಡಬೇಕು ಅಂದರೆ ಗ್ಲೌಸ್ ಹಾಕ್ಕೊಂಡು ಕಟ್ ಮಾಡ್ತಾರೆ, ಅದೊಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದು ಮಾಲು, ಬಟ್ಟೆ ಅಂಗಡಿ. ಸೊ ಏನೇ ಇಟ್ಕೊಂಡಿದ್ದಾರೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅದು ಯಾವುದೇದೋ ಹೆಂಗೆಂಗೋ ಕುಡಿದ್ರೆ, ನಾನ್ ವೆಜ್ ಆದರೆ ತಿನ್ನೋರಾಗಿದ್ರೆ ಏನು ಬೇಕೋ ತಿನ್ಬೋದಾಗಿತ್ತೇನೋ. ಬಟ್ ನಾವು ವೆಜ್ ತಿನ್ನೋದ್ರಿಂದ ಯಪ್ಪ ದೇವರೇ ಭಯ ಆಗುತ್ತೆ. ಏನು ತಿಂದ್ರೂ ಒಂಥರ ಸ್ಮೆಲ್ ಅನಿಸ್ತಾ ಇರುತ್ತೆ. ಒಂದು ಐಸ್ ಕ್ರೀಮ್ ರೋಲ್ ತೊಗೊಂಡ್ವಿ, ಅದು ತಿನ್ನೋಕ್ಕೂ ಒಂಥರ ಅನಿಸ್ತಾ ಇತ್ತು. ಯಪ್ಪ ಏನೋ ಇಲ್ಲಿ ರೈಸೇ ಒಂಥರ ಸ್ಮೆಲ್ಲು, ಮಲ್ಲಿಗೆ ಹೂವಿರುತ್ತಲ್ಲ ಆ ಥರ ಸ್ಮೆಲ್ಲು ಬರ್ತಾ ಇರುತ್ತೆ ರೈಸ್. ಈಗ ನಾವು ಹೋಗ್ತಾ ಇರೋದು ಗ್ರ್ಯಾಂಡ್ ಪ್ಯಾಲೇಸ್ಗೆ. ಸೊ ಇಲ್ಲಿ ಡ್ರೆಸ್ ಕೋಡ್ ಇರುತ್ತೆ. ನಾವು ಪ್ಯಾಂಟು ಅಥವಾ ಶರ್ಟು ಆ ರೀತಿಯಾಗಿ ಹಾಕ್ಕೊಂಬರ್ಬೋದು. ಸೊ ಕಾಲು ಮತ್ತು ಕೈ ಎಲ್ಲ ಕಾಣೋ ಥರ ಹಾಕ್ಕೊಂಬರ್ಬಾರ್ದು ಡ್ರೆಸ್ಸು. ಸೊ ನಾನು ಅದಕ್ಕೆ ಸ್ಯಾರಿ ಉಟ್ಕೊಂಡೋಗಿದ್ದೆ. ನಮ್ಮ ಟ್ರೆಡಿಷ್ನಲ್ನ ಇಲ್ಲೂ ತೋರಿಸೋಣ ಅಂತಂದ್ಬಿಟ್ಟು, ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡೋಗೋಣ ಅಂತಂದ್ಬಿಟ್ಟು ಹಾಕ್ಕೊಂಡೋಗಿದ್ದೆ. ಸೊ ಅಲ್ಲಿರೋರೆಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ನೋಡಿ ನಗ್ತಾಯಿದ್ರು. ಸೊ ಈ ಗ್ರ್ಯಾಂಡ್ ಪ್ಯಾಲೇಸ್ಗೆ ಅಮೌಂಟು ಒಬ್ಬರಿಗೆ 500 ರೂಪಾಯಿ. ಸೊ ಮಕ್ಕಳಿಗೆ ಚಾರ್ಜ್ ಏನಿರಲ್ಲ. ಗ್ರ್ಯಾಂಡ್ ಪ್ಯಾಲೇಸ್ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಎಲ್ಲಿ ಈಗ ಕಾಣಿಸ್ತು ಗ್ರ್ಯಾಂಡ್ ಪ್ಯಾಲೇಸ್ ನೋಡಿ. ಇಲ್ಲಿ ಟಿಕೆಟ್ ಕೌಂಟರು. ಸೊ ನಿಮಗೆ ಟಿಕೆಟ್ ಇಲ್ಲಿ ತೊಗೊಬಹುದು. ಅಲ್ಲಂತೆ ಹೋಗಿ ಕಳಿಸ್ತಾ ಇದ್ದಾರೆ ನೋಡಿ. ಟಿಕೆಟ್ ಈ ರೀತಿಯಾಗಿದೆ. ಗ್ರ್ಯಾಂಡ್ ಪ್ಯಾಲೇಸಲ್ಲಿ 500 ಬಟ್ಸ್ ತೊಗೊತಾರೆ ಒಬ್ಬರಿಗೆ. ಸೊ ಮಕ್ಕಳಿಗೇನು ಚಾರ್ಜಸ್ ಆ ರೀತಿಯಾಗಿರಲ್ಲ. ಸೊ ನೋಡಿ ಗ್ರ್ಯಾಂಡ್ ಪ್ಯಾಲೇಸು ಗ್ರ್ಯಾಂಡಾಗೇ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿನ ಟೆಕ್ಸ್ಚರು ಮತ್ತು ಅಲ್ಲಿ ಮಾಡಿರೋ ಇದಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ನೀಟಾಗಿ ಆ ಚಿತ್ರದಲ್ಲೇ ತೋರಿಸ್ತಾ ಇದ್ದಾರೆ, ಹಾಗೆ ರಾಕ್ಷಸನ ಸಂಹಾರ ಮಾಡಿದ್ದು ಯಾವ ರೀತಿ, ಮತ್ತು ಅದು ಫುಲ್ ಸ್ಟೋರಿನೇ ಅಲ್ಲಿದೆ. ಸೊ ಗ್ರ್ಯಾಂಡ್ ಪ್ಯಾಲೇಸಲ್ಲಂತೂ ತುಂಬ ಜನ ಇದ್ದರು, ಮತ್ತು ತುಂಬ ದೊಡ್ಡದು, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನಗಳೆಲ್ಲ, ನೋಡಿದ್ರೆ ಒಂಥರ ಖುಷಿಯಾಗುತ್ತೆ.
ಸೊ ನೋಡಿ ಅದು ಫುಲ್ಲು ಸ್ಟೋರಿ ಇಲ್ಲಿದೆ. ಇಲ್ಲಿನ ಮಂಟಪಗಳು ಈ ರೀತಿಯಾಗಿ ಇರುತ್ತೆ. ಸೊ ಎಷ್ಟು ಲಕ್ಸುರಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನಗಳು. ತುಂಬ ಬಿಸಿಲಿತ್ತು, ಹಾಗೆ ತುಂಬ ಜನನೂ ಇದ್ದರು. ತುಂಬ ಗ್ರೂಪಲ್ಲಿ ಬಂದಿರೋರು ತುಂಬ ಜನ ಇದ್ದರು ಆ್ಯಕ್ಚುಲಿಯಾಗಿ. ಸೊ ಒಳಗಡೆ ದೇವ್ರು ನೋಡೋ ಅಂಥದ್ದು ಏನಿಲ್ಲ, ಬರೀ ಬುದ್ಧ ದೇವರು ಆ ರೀತಿಯಾಗಿದೆ. ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ ಇಲ್ಲಿ. ಸೊ ಇಲ್ಲಿ ಸುತ್ತಮುತ್ತ ಇರೋವಂಥ ಕಂಬಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದೊಂದು ನೋಡ್ತಾ ಇದ್ದರೆ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದೆ. ನನ್ನ ಮಗ ಅಂತೂ ಇಳಿ ಅಂದರೆ ಇಳಿಯೋದೇ ಇಲ್ಲ. ಸೊ ಅವ್ರನ್ನ ಒತ್ಕೊಂಡೇ ತಿರುಗ್ತಾಯಿದ್ರು. ಬಿಸಿಲಿಗೆ ಪಾಪ ಅವ್ರಿಗೊಂದು ಸುಸ್ತಾಗ್ಬಿಡ್ತು. ಅಯ್ಯೋ ಸಾಕು ಬಾ, ತುಂಬ ದೊಡ್ಡದಾಗಿದೆ, ಇನ್ನೇನು ಇಲ್ಲೆಲ್ಲ ಹೋಗೋದು ಅಂತ ಅನ್ನೋ ಥರ ಅನಿಸ್ಬಿಡ್ತು. ಪಾಪ ಯಾವತ್ತೂ ಆ ಥರ ಅಂತ ಇರಲಿಲ್ಲ. ಸೊ ಅಷ್ಟು ಇರಿಟೇಟ್ ಮಾಡಿಬಿಟ್ಟ ನನ್ನ ಮಗ, ಎತ್ಕೋ 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 ಅಂತ. ಸೊ ಎತ್ಕೊಂಡೇ ತಿರುಗಾಡಿದ್ದಾರೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಬಿಲ್ಡಿಂಗ್ಸ್ ಎಲ್ಲ ದೇವಸ್ಥಾನಗಳೆಲ್ಲ. ಹಾಗೆ ಇಲ್ಲಿ ಒಳಗಡೆ ದೇವಸ್ಥಾನ ಇತ್ತು, ಬುದ್ಧನ ದೇವಸ್ಥಾನ ಇತ್ತು. ಒಳಗಡೆ ಹೋದರೆ ಅಲ್ಲಿ ವಿಡಿಯೋ ಏನು ಮಾಡೋಂಗಿಲ್ಲ ಅಂತಂತಂದರು. ಸೊ ಇಲ್ಲಿ ಇನ್ನೊಂದು ನೋಡಿದೆ ನಾನು, ಏನಪ್ಪ ಅಂತಂದರೆ ಇಲ್ಲಿ ಎಕ್ದುವ ಅದೆಲ್ಲ ನಾನು ಒರಿಜಿನಲ್ಲು ಅಂದ್ಕೊಂಡೆ, ಬಟ್ ಎಕ್ದುವ ಅದೆಲ್ಲ ಇಟ್ಟಿದ್ದಾರೆ, ಎಲ್ಲ ಪ್ಲಾಸ್ಟಿಕ್ಕು. ನೋಡಿ ಥೈಲ್ಯಾಂಡಲ್ಲಿ ದೇವಸ್ಥಾನದಲ್ಲಿ ಎಂತ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಏನು ಸ್ಕ್ಯಾಮ್ ಅಂತಂದರೆ ಇದು ಪ್ಲಾಸ್ಟಿಕ್ಕು ನೋಡಿ, ಇದು ಫುಲ್ ಪ್ಲಾಸ್ಟಿಕ್ಕು. ನಾನು ಒರಿಜಿನಲ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡ್ರೆ ಪ್ಲಾಸ್ಟಿಕ್ಕಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ. ಎಕ್ದುವನ ಪ್ಲಾಸ್ಟಿಕ್ಕಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ. ಎಂಥ ಸ್ಕ್ಯಾಮ್ ನೋಡಿ, ಎಂಥದ್ದು ಸ್ಕ್ಯಾಮ್ ಮಾಡಿದ್ದಾರೆ ನೋಡಿ. ಹಾರ ದೇವರಿಗೆಲ್ಲ ಇದೇ ಥರ ಪ್ಲಾಸ್ಟಿಕ್ಕಾಗಿ ಹಾಕ್ತಾರೆ ಅನಿಸುತ್ತೆ, ಮೋಸ್ಟ್ಲಿ ಗೊತ್ತಿಲ್ಲ. ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ವಿಭಿನ್ನವಾಗಿರುತ್ತೆ. ಅದೇ ರೀತಿಯಾಗಿ ಗ್ರ್ಯಾಂಡ್ ಪ್ಯಾಲೇಸ್ ಹತ್ರ ನೋಡ್ಕೊಳಕ್ಕೆ ದ್ವಾರಪಾಲಕರು ನಿಂತಿದ್ರು. ಎಷ್ಟು ಚೆನ್ನಾಗಿ ಎಷ್ಟು ಶಿಸ್ತಿಂದ ನಿಂತಿದ್ರು ಅಂದರೆ ಅಷ್ಟು ಶಿಸ್ತಿಂದ ನಿಂತ್ಕೊಂಡಿದ್ರು. ಸೊ ಅವ್ರ ಹತ್ರ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ತೆಗೆಸ್ಕೊಂಡೆ. ಅವ್ರ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು, ಸೊ ಅಲ್ಲೇ ನಮ್ಮ ಜೊತೆನೇ ಒಬ್ಬ ಟುಕ್ ಅಯ್ಯಪ್ಪ ಕೇಳ್ತಾ ಇದ್ದ, ಬನ್ನಿ ಹೋಗೋಣ ನೆಕ್ಸ್ಟ್ ತೋರಿಸ್ತೀನಿ ನಾನು ಅಲ್ಲಿ ಅಂತ ಹೇಳ್ತಾ ಇದ್ದ. ಸರಿ ಆಟೋದಲ್ಲೇ ಹೋಗೋಣ, ಇನ್ನು ಗಾಡಿ ಅಷ್ಟು ದೂರ ಇದೆ, ಮತ್ತೆ ಹೋಗಿ ಗಾಡಿನ ತರೋದು ಕಷ್ಟ ಆಗುತ್ತೆ. ಸೊ ಆಟೋದಲ್ಲೇ ಇಲ್ಲೇ ಹತ್ರ ಇದೆ ಅಂತಂದರು. ಸೊ ಆಟೋದಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಎಷ್ಟೋ ಇದಕ್ಕೆ ಆಟೋಗೆ 20 ಬರ್ಡ್ಸ 30 ಬರ್ಡ್ಸ ಕೇಳಿದ್ರು. ಸೊ ಆಟೋದಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ವಿ, ಮತ್ತು ಅಲ್ಲಿ ಮಸಾಜ್ ಮಾಡಿಸ್ವಾ ಇಲ್ವಾ, ಅಲ್ಲಿನ ಮಾಲ್ಸ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್.